ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನು ತಿಳಿದುಕೊಳ್ಳೋಣ ಮತ್ತು ಶ್ರದ್ಧೆಯಿಂದ ಪೂಜೆ ಮಾಡುವುದರ ಮೂಲಕ ರಾಯರನ್ನು ಆರಾಧಿಸೋಣ ಬನ್ನಿ. ಶ್ರೀ ಗುರುರಾಯರ ಆರಾಧನೆ, ಪೂಜೆ, ಮಹಿಮೆ, ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಆರಾಧನೆಯೆಂದರೆ ಏನು ಎಂದು ತಿಳಿದುಕೊಳ್ಳೋಣ. ಆರಾಧನೆಯೆಂದರೆ ಶ್ರೀ ಗುರುರಾಯರ ನಿರ್ಯಾಣ ದಿನವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುವುದು. ಇದು ಯತಿ ಸಂಪ್ರದಾಯದಲ್ಲಿ ಬಹುಮಹತ್ವದ ದಿನ. ಶ್ರೀ ರಾಘವೇಂದ್ರ ತೀರ್ಥರು 1671ರಲ್ಲಿ ಭೂಸಮಾಧಿ ಹೊಂದಿದ ಶ್ರೀಕೃಷ್ಣ ಪಕ್ಷದ ದ್ವಿತೀಯೆಯಿಂದ ಆರಂಭಿಸಿ ತೃತೀಯೆ ಹಾಗೂ ಚತುರ್ಥಿಯವರೆಗೆ 3 ದಿನಗಳವರೆಗೆ ಆರಾಧನೆ ಆಚರಿಸಲಾಗುತ್ತದೆ. ರಾಯರ ಆರಾಧನೆ ದಿನಾಂಕ ಯಾವಾಗ ಎಂದರೆ ಇದೇ ಆಗಸ್ಟ್ ತಿಂಗಳು. 2025ರಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ 354ನೇ ಆರಾಧನೆ. ಆಗಸ್ಟ್ 4ರಂದು ದ್ವಿತೀಯೆ ಪೂರ್ವಾರಾಧನೆಯನ್ನು ಮಾಡಲಾಗುತ್ತದೆ. ಆಗಸ್ಟ್ 5ರಂದು ತೃತೀಯೆ ಆರಾಧನೆ. ಈ ದಿನ ತುಂಬ ಮುಖ್ಯವಾದ ದಿನವಾಗಿರುತ್ತದೆ. ಆಗಸ್ಟ್ 6ರಂದು ಚತುರ್ಥಿ ಉತ್ತರಾರಾಧನೆ ನಡೆಯುತ್ತದೆ. ರಾಯರ ಆರಾಧನೆ ಮಾಡುವ ವಿಧಾನಗಳನ್ನು ತಿಳಿದುಕೊಂಡು ಇದನ್ನು ತಪ್ಪದೇ ಪಾಲಿಸಬೇಕು. ಇದರಿಂದಾಗಿ ರಾಯರು ನಮ್ಮ ಜೀವನದಲ್ಲಿ ಬೆಳಕು ತರಲಿದ್ದಾರೆ ಎಂಬುದು ನಂಬಿಕೆ. ರಾಯರ ಆರಾಧನೆ ದಿನಗಳ ಪೂಜೆಗಳು. ಮೊದಲೇದಾಗಿ ಪೂಜೆ ಮತ್ತು ನೈವೇದ್ಯ ಮಾಡುವುದು. ಪೂಜೆ ಮಾಡಲು ಮುಂಜಾನೆ ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಬೇಕು. ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾದುಕೆಗೆ ಪಡುಕಾ ಪೂಜೆ ಮಾಡಬೇಕು. ಪೂಜೆಯನ್ನು ತುಳಸಿ ದಳ ಮತ್ತು ಹೂವುಗಳಿಂದ ಅಲಂಕಾರ ಮಾಡಬೇಕು. ಗುರುಗಳಿಗೆ ನೈವೇದ್ಯ ಮಾಡಲು ತುಳಸಿ ಹಾಕಿದ ಅನ್ನ, ಪಾಯಸ, ಹಣ್ಣುಗಳನ್ನು ನೈವೇದ್ಯ ಮಾಡಬೇಕು. ರಾಯರಿಗೆ ಹಾರತಿ ಬೆಳಗಬೇಕು, ಧೂಪದ ಹಾರತಿ ಮಾಡಬೇಕು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ದಿನದಂದು ಪಾರಾಯಣ ಮತ್ತು ಪಾಠಗಳು ಓದಬೇಕು. ಯಾವ ಪಾರಾಯಣಗಳೆಂದರೆ ಶ್ರೀ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ, ಶ್ರೀ ಗುರುಸ್ತೋತ್ರ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಕಥೆ ಓದುವುದು, ಶ್ರೀ ಪಾಂಚರಾತ್ರ ಗುಪ್ತಸ್ತೋತ್ರ ಅಥವಾ ಅಷ್ಟಾಕ್ಷರಿ ಜಪ. ಇವುಗಳನ್ನು ಜಪಿಸಬೇಕು. ಇದರಿಂದ ನಮ್ಮ ಕಷ್ಟಗಳು ಕರಗಿ ರಾಯರ ಕೃಪೆ ದೊರೆಯುತ್ತೆ. ಗುರುರಾಯರ ಆರಾಧನೆ ದಿನದಂದು ದಾನಧರ್ಮ ಮತ್ತು ಅನ್ನದಾನ ಮಾಡಬೇಕು. ಆ ದಿನದಂದು ಬಡವರಿಗೆ ಅನ್ನದಾನ ಮಾಡುವುದು ಪುಣ್ಯಕಾರ್ಯ ಮತ್ತು ವಸ್ತ್ರ, ಹಣ ಅಥವಾ ಧಾನ್ಯದಾನ ಮಾಡಬಹುದು. ಗೋಸೇವೆ, ಗುರುವಿಗೆ ನಮನ ಮಹಾಪುಣ್ಯ. ಇವೆಲ್ಲವನ್ನೂ ನಮಗೆ ಅನುಕೂಲ ಇದ್ದಷ್ಟು ನಾವು ಮಾಡಬೇಕು. ಇದರಲ್ಲೇ ನಮಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕಾಣುವರು. ಈ ಆರಾಧನೆಯ ಮಹಿಮೆಗಳು. ಆರಾಧನೆಯ ದಿನ ಶ್ರೀ ರಾಯರ ಕೃಪೆ ಅಪಾರವಾಗಿ ಲಭಿಸುತ್ತದೆ. ಈ ದಿನ ಭಕ್ತಿಯುತವಾಗಿ ಪೂಜೆ ಮಾಡಿದರೆ ಕಷ್ಟಗಳು ದೂರವಾಗಿ ಮನಸ್ಸಿಗೆ ಶಾಂತಿ, ಐಶ್ವರ್ಯ, ಆರೋಗ್ಯ ದೊರೆಯುತ್ತದೆ. ಮಾನಸಿಕ ಸಂಕಷ್ಟ, ಬಡ್ತಿಗೆ ಸಮಸ್ಯೆ, ಉದ್ಯೋಗದ ತೊಂದರೆ ಇತ್ಯಾದಿಗಳಿಗೆ ಶ್ರದ್ಧೆಯಿಂದ ಆರಾಧನೆ ಮಾಡುವುದು ಶ್ರೇಯಸ್ಕರ. ಆರಾಧನೆ ದಿನ ಹೃದಯದಿಂದ ಉಚ್ಚರಿಸಬೇಕಾದ ಮಂತ್ರಗಳು. ಮೊದಲನೇದಾಗಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು 108 ಬಾರಿ ಜಪ ಮಾಡಬೇಕು. ಎರಡನೆಯದಾಗಿ ಗುರುಸ್ತೋತ್ರ ಮಾಡಬೇಕು. ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದಾಯಿನೇ. ಮೂರನೆಯದಾಗಿ ದ್ವಾದಶ ಸ್ತೋತ್ರ ಶ್ರೀಮದಾಚಾರ್ಯರ ಕೃತಿಗಳು ಓದಬೇಕು. ಆರಾಧನೆ ದಿನದಂದು ಶ್ರೀ ಮಂತ್ರಾಲಯದಲ್ಲಿ ಭಕ್ತರು ಸಾವಿರಾರು ಜನಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಮನೆಯಲ್ಲಿಯೇ ಆರಾಧನೆ ಮಾಡಿದರೂ ಅದೇ ಫಲ ದೊರೆಯುತ್ತದೆ. ಮಂತ್ರಾಲಯದ ಲೈವ್ ದರ್ಶನವನ್ನು ಈ ದಿನ ನೋಡಬಹುದು.